ಹೆಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕಡಜ ನಮಗೇನಾದ್ರು ಕಚ್ಚಿದ್ರೆ ಅದಕ್ಕೆ ಮನೆ ಮದ್ದನ್ನ ತಿಳಿಸ್ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕಡಜ ಮನೆ ಒಳಗೆ ಗೂಡು ಕಟ್ಟಿದರೆ ಅದು ಶುಭ ಅಂತ ಹೇಳ್ತಾರೆ. ಆದರೆ ಅದೇ ಕಡಜ ನಮಗೆ ಕಡಿದ್ರೆ ನಮಗೆ ತುಂಬ ನೋವಾಗುತ್ತೆ. ಹಾಗೆ ಅದು ಬಾಡಿಯಲ್ಲಿ ಪಾಯ್ಸನ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಆ ನೋವು ಕೂಡ ತಡ್ಕೊಳ್ಳೋದಕ್ಕಾಗಲ್ಲ. ಹಾಗೆ ಕೈ ಕಾಲು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಸ್ವೆಲ್ ಕೂಡ ಆಗುತ್ತೆ. ಹಾಗೆ ನೋವು ಕೂಡ ತಡ್ಕೊಳ್ಳೋದಕ್ಕಾಗಲ್ಲ. ಅದು ಜಾಸ್ತಿ ನಮಗೆ ಒಂದು 8ರಿಂದ 10 ಒಂದೇ ಸಲ ಕಚ್ಚಿಬಿಟ್ರೆ ಪ್ರಾಣ ಹೋಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇವತ್ತು ನಾನು ಅದಕ್ಕೆ ಒಂದು ಮನೆ ಮದ್ದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಕಚ್ಚಿಸ್ಕೊಂಡು 2 ನಿಮಿಷದಲ್ಲಿ ನೀವು ಮಾಡಿಕೊಂಡು ಹಚ್ಕೊಬೋದು. ನಿಮ್ಗೆ ಯಾವುದೇ ರೀತಿ ಉರಿ ಬರಲ್ಲ. ಹಾಗೆ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಮ್ದೇನು ಸ್ವೆಲ್ ಆಗಿರುತ್ತೆ ಅದು ಕೂಡ ಬೇಗನೆ ಕಡಿಮೆ ಆಗುತ್ತೆ. ಈ ಮನೆ ಮದ್ದನ್ನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ರಿ. ಒಂದು ಅಂದರೆ ಚಿಕ್ಕ ಪೀಸ್ ತೊಗೊಂಡ್ರೆ ಸಾಕು. ಸ್ವಲ್ಪ ಜಾಸ್ತಿ ಕಚ್ಚಿದೆ ಅಂದರೆ ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಬೋದು. ಈರುಳ್ಳಿದು ಒಂದು ಚಿಕ್ಕ ಪೀಸ್ ತೊಗೊಂಡ್ರೆ ಸಾಕು. ಕೆಂಪು ಈರುಳ್ಳಿ ಇಲ್ಲ ಬಿಳಿ ಈರುಳ್ಳಿ ಎರಡರಲ್ಲಿ ಯಾವ ತೊಗೊಂಡ್ರು ಓಕೆನೆ. ಇವಾಗ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡ್ರೆ ಸ್ವಲ್ಪ ನಯಸ್ಸಾಗಿ ಬರುತ್ತೆ. ಇವಾಗ ಎರಡನ್ನೂ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಎಲ್ಲಿವರೆಗೂ ಜಜ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ನಾವು ರಸ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಜಜ್ಕೊಬೇಕು. ಅದಾದಮೇಲೆ ಇವಾಗ ತೆಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ನಾನು ಇವಾಗ ಪ್ರೆಸ್ ಮಾಡಿದ್ರೆ ಸಾಕು ನೀರು ಬರುತ್ತೆ. ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇವಾಗ ಇದನ್ನು ತೊಗೊಬೇಕು. ಇದನ್ನು ನೋವಾಗಿರೋ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ರಬ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ರಬ್ ಮಾಡ್ಕೊಬೇಕು. ನಾನಿವಾಗ ಇದನ್ನು ಕೈಗೆ ಹಚ್ಕೊಂಡು ತೋರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನನಗೆ ಇಲ್ಲಿಗೆ ಕಚ್ಚಿತ್ತು, ಹಾಗಾಗಿ ಇದೇ ಜಾಗದಲ್ಲಿ ನಾನು ನಿಮಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ತೊಗೊಂಡ್ಬಿಟ್ಟು ಇದು ಚೆನ್ನಾಗಿ ರಬ್ ಮಾಡ್ಕೊಬೇಕು ಕೈಗೆ. ಒಂದು 5 ಮಿನಿಟ್ಸ್ ಅದೇ ರೀತಿ ನೀವು ರಬ್ ಮಾಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ನೀವು ಒಂದು 2 ಸೆಕೆಂಡಲ್ಲೇ ನಿಮಗೆ ನವೆ ಎಲ್ಲನೂ ಕಡಿಮೆ ಆಗುತ್ತೆ. ಅದು ಫುಲ್ ಕ್ಲಿಯರ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಮಸಾಜ್ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ನಿಮ್ಗೇನಾದರೂ ನೋವು ಕಾಣಿಸ್ಕೊತಾ ಇದೆ ಅಂತ ಹೇಳಿದರೆ ಮತ್ತೆ ಇದೇ ರೀತಿ ಫ್ರೆಶ್ ಆಗಿ ಮಾಡ್ಕೊಂಡೇನೆ ಹಚ್ಕೊಬೇಕು. ನೋಡಿ, ಇವಾಗ ಹಿಂಡಿದ್ರೆ ರಸ ಬರುತ್ತೆ. ಯಾವುದೇ ಕೀಟಾಣುಗಳು ಕೂಡ ಕಚ್ಚಿದ್ರೆ ಅದರದ್ದೇ ಆದಂಥ ವಿಷಯನ ನಮ್ಮ ಬಾಡಿಯಲ್ಲಿ ಬಿಟ್ಟೋಗುತ್ತೆ. ಸೊ ಅದನ್ನು ನಾವು ಮನೆ ಮದ್ದು ಅಲ್ಲಿ ಖಂಡಿತವಾಗ್ಲೂ ನಾವು ಹುಷಾರು ಮಾಡ್ಕೊಬೋದು. ಕೆಲವೊಂದಕ್ಕೆ ಹಾಸ್ಪಿಟಲ್ಗೆ ಹೋಗೋದೇ ಬೇಡ. ನಾವು ಮನೆಯಲ್ಲೇ ನಾವು ಈ ರೀತಿ ಚಿಕ್ಕ ಪುಟ್ಟದಲ್ಲೇ ನಾವು ಹುಷಾರು ಮಾಡ್ಕೊಂಬಿಡ್ಬೋದು. ನಮ್ಮ ಥರ ಹಳ್ಳಿಯಲ್ಲಿರೋರಿಗೆ ಸಾಮಾನ್ಯವಾಗಿ ಈ ರೀತಿ ಏನಾದರೂ ಒಂದು ಕಚ್ಚಿಸ್ಕೊಳ್ತಾ ಇರ್ತೀವಿ. ಅದಕ್ಕೆ ನಾವು ಇದೇ ರೀತಿ ಮನೆ ಮದ್ದನ್ನ ಹಚ್ಕೊಂಡು ವಾಸಿ ಮಾಡ್ಕೊಳ್ತೀವಿ. ಇದಕ್ಕೆ ಯಾವುದೇ ರೀತಿ ಹಾಸ್ಪಿಟಲ್ ಆಯಿಂಟ್ಮೆಂಟ್ ಏನು ಬೇಕಾಗಲ್ಲ. ಕಡಜ ನಿಮ್ಗೆ ಏನಾದರೂ ಕಚ್ಚಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದ್ರೂ ಕಚ್ಚಿದ್ರೆ ಈ ಒಂದು ಮನೆ ಮದ್ದನ್ನ ನೀವು ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. 2 ನಿಮಿಷದಲ್ಲಿ ನಿಮಗೆ ನವೆ ಇರಲ್ಲ, ಊತ ಇರಲ್ಲ, ಹಾಗೆ ಗಾಯ ಕೂಡ ಇರಲ್ಲ. ಇದು ಗಾಯ ಕಡಿಮೆ ಆಗೋವರೆಗೂ ದಿನಕ್ಕೆ ಒಂದು 4ರಿಂದ 5 ಸತಿ ಹಚ್ಕೊಂಡ್ರೆ ನೀವು ರಿಸಲ್ಟ ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.